ಪೊಲೀಸರಿಗೆ ಮೈ ಮೇಲೆ ಖಾಕಿ ಬಟ್ಟೆ ಬಂದ್ರೆ ಸಾಕು, ತಮ್ಮನ್ನ ತಾವು ಸುಪ್ರೀಂ ಲೀಡರ್ಗಳು ಅಂತ ಭಾವಿಸಿಕೊಳ್ತಾರೆ. ಅದರಲ್ಲೂ ಈ ಪೊಲೀಸರ ದೌಲತ್ತು ಏನಿದ್ರು ಜನಸಾಮಾನ್ಯರ ಮೇಲಷ್ಟೇ. ಇವರು ದುಡ್ಡಿರೋರ ಬೂಟ್ ನೆಕೋಕೆ ಅಂತಾನೆ ಲಂಚ ಕೊಟ್ಟು ಡಿಪಾರ್ಟ್ಮೆಂಟ್ಗೆ ಬಂದಿರ್ತಾರೆ. ಹೀಗೆ ಬಂದವರು ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಹಾಗೂ ಬಿಸ್ನೆಸ್ ಮ್ಯಾನ್ಗಳ ಉಚ್ಚೆ ಕುಡ್ಕೊಂಡು ಜೀವನವನ್ನ ಸಾಗಿಸಿ ಬಿಡ್ತಾರೆ. ಒಂದು ಕಾಲದಲ್ಲಿ ಪೊಲೀಸರು ಅಂದ್ರೆ ಸಾಕು ಕ್ರಿಮಿನಲ್ಗಳು ಹೆದರಿಕೊಳ್ತಿದ್ರು. ಆದ್ರೆ ಈಗಿನ ಕಾಲದಲ್ಲಿ ಜನಸಾಮಾನ್ಯರು ಸಹ ಪೊಲೀಸರು ಅಂದ್ರೆ ಹೆದರಿ ಸಾಯ್ತಾ ಇದ್ದಾರೆ. ಇನ್ನು ಚೆನ್ನಾಗಿ ಓದಿ ಮೈ ಮೇಲೆ ಯೂನಿಫಾರ್ಮ್ ಹಾಕೊಂಡು ಕಳ್ಳತನ, ದರೋಡೆ, ಸುಲಿಗೆ ಮಾಡೋ ಕ್ರಿಮಿನಲ್ಗಳಂದ್ರೆ ಈ ಪೊಲೀಸರು ಅಂತಾನೆ ಹೇಳಬಹುದು. ಹಾಗಂತ ಇಲ್ಲಿ ಎಲ್ಲಾ ಪೊಲೀಸರು ಹೀಗೆ ಇರ್ತಾರೆ ಅಂತ ಹೇಳೋಕಾಗಲ್ಲ. ಎಲ್ಲೋ 100ಕ್ಕೆ 981 ಅನ್ನುವಷ್ಟು ಜನ ಮಾತ್ರ ಹಾಗೆ ಇರ್ತಾರಷ್ಟೇ. ಇನ್ನು ಕೆಲವು ಪೊಲೀಸರನ್ನ ನೋಡಿದ್ರೆ ನಿಜಕ್ಕೂ ಕೈ ಎತ್ತಿ ಮುಗಿಬೇಕು ಅನ್ನುವಷ್ಟು ಅಭಿಮಾನವಿರುತ್ತೆ. ಸಮಸ್ಯೆಗಳು ಬಂದ್ರೆ ಸಾಕು ಅಂತಹವರು ಮುಂದೆ ನಿಂತು ಜನಕ್ಕೆ ಸಹಾಯ ಮಾಡ್ತಾರೆ. ಹೀಗೆ ಒಂದೇ ನಾಣ್ಯದ ಎರಡು ಮುಖಗಳ ಮಿಲನವೇ ಈ ಪೊಲೀಸರು. ಕಣ್ಣಿಗೆ ಕಾಣೋ 4 ಸಿಂಹಗಳಲ್ಲಿ ಭ್ರಷ್ಟಾಚಾರ, ಅಧಿಕಾರದ ದರ್ಪ, ದೌಲತೆ ತುಂಬಿರೋ ಪೊಲೀಸರು ಇರಬೇಕಾದ್ರೆ ಕಣ್ಣಿಗೆ ಕಾಣದ ಆ 4ನೇ ಸಿಂಹವೇ ಜನರ ಪರ ನಿಲ್ಲೋ ಪೊಲೀಸರು ಅಂತ ಹೇಳಬಹುದು. ಅದು 2020 ಜೂನ್ 18. ಇಡೀ ದೇಶವೇ ಲಾಕ್ಡೌನ್ ನಿಂದ ತತ್ತರಿಸಿ ಹೋಗಿತ್ತು. ಇದಕ್ಕೆ ತಮಿಳುನಾಡು ಕೂಡ ಹೊರತಾಗಿರಲಿಲ್ಲ. ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಸತ್ತಾಕುಲಂನಲ್ಲಿ ಲಾಕ್ಡೌನ್ ಹೇರಲಾಗಿತ್ತು. ಭಾರತದಲ್ಲಿ ಎಂದಿನಂತೆ ಲಾಕ್ಡೌನ್ ಇದ್ದಿದ್ದರಿಂದ ತಮಿಳುನಾಡಲ್ಲೂ ಸಹ ಲಾಕ್ಡೌನ್ ಮುಂದುವರೆದಿತ್ತು. ಆದರೆ ಕೆಲವು ಅಂಗಡಿಗಳಿಗೆ ವ್ಯಾಪಾರ ವಹಿವಾಟು ಮಾಡೋಕೆ ರೂಲ್ಸ್ನ ಸ್ವಲ್ಪ ಸಡಿಲಿಸಿದ್ರು. ಆಗ ಲಾಕ್ಡೌನ್ ನಿಬಂಧನೆಗಳನ್ನು ಉಲ್ಲಂಘಿಸಿ ಹೆಚ್ಚಿನ ಸಮಯ ಅಂಗಡಿಗಳನ್ನ ತೆಗೆದಿದ್ದಾರೆ ಅಂತ ಪೊಲೀಸರು ತಮ್ಮ ವಾಹನಗಳಲ್ಲಿ ಬಂದು ಸತ್ತಾಕುಲಂನಲ್ಲಿದ್ದ ಅಂಗಡಿಗಳನ್ನ ಮುಚ್ಚಿಸ್ತಿದ್ರು. ಆ ಟೈಮಲ್ಲಿ ಪೊಲೀಸರು ಒಂದು ಚಿಕ್ಕ ಅಂಗಡಿಯ ಹತ್ರ ಬಂದಿದ್ರು. ಹೀಗೆ ಬಂದವರು ಟೈಮ್ ಆದ್ರೂ ಇನ್ನು ಅಂಗಡಿಯನ್ನ ಯಾಕೆ ತೆಗೆದಿದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ಅಂಗಡಿ ಮಾಲೀಕ ಜಯರಾಜ್ ಇನ್ನು 1 ಗಂಟೆ ಟೈಮ್ ಇದೆ, ಅರ್ಧ ಗಂಟೆಯಲ್ಲಿ ಅಂಗಡಿಯನ್ನ ಮುಚ್ಚಿಬಿಡ್ತೀವಿ ಸಾರ್ ಅಂತ ಹೇಳಿದ್ದ. ಆಗ್ಲೇ ಎಸ್ಐ ಅಂಗಡಿ ಮಾಲೀಕ ಜಯರಾಜ್ ಹೆಗಲು ಪಟ್ಟಿಗೆ ಕೈ ಹಾಕಿ ಎಳ್ಕೊಂಡು ಹೋಗಿದ್ದ. ತಾನು ಪೊಲೀಸ್ ಅನ್ನೋ ಅಹಂಕಾರದಿಂದಲೇ ಅಂದು ಆ ಎಸ್ಐ ಜಯರಾಜ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದ. ಜಯರಾಜ್ನ ಪೊಲೀಸರು ಎಳ್ಕೊಂಡು ಹೋಗ್ತಿದ್ದಂತೆ ಈತನ ಮಗ ಬೆನ್ನಿಕ್ಸ್ಗೆ ವಿಷಯ ತಿಳಿದು ತನ್ನ ಸ್ನೇಹಿತರ ಜೊತೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ. ಅಲ್ಲಿಗಾಗ್ಲೇ ರಾತ್ರಿಯಾಗಿದ್ರಿಂದ ಪೊಲೀಸರು ಅವರನ್ನೆಲ್ಲ ಹೊರಗೆ ನಿಲ್ಲಿಸಿದ್ರು. ಇದರಿಂದ ಇನ್ನೂ ಕೆಲವು ಸ್ನೇಹಿತರನ್ನ ಕರ್ಕೊಂಡು ಲಾಯರ್ ಸಮೇತ ಸ್ಟೇಷನ್ಗೆ ಬಂದ್ರು. ಅವರನ್ನ ಒಳಗೆ ಬಿಟ್ಟಿರ್ಲಿಲ್ಲ. ಆಗ ಪೊಲೀಸ್ ಸ್ಟೇಷನ್ ಒಳಗಿನಿಂದ ಜಯರಾಜ್ಗೆ ಹಿಂಸೆ ಕೊಡ್ತಿದ್ರಿಂದ ಆತನ ಕಿರುಚಾಟದ ದನಿ ಎಲ್ರಿಗೂ ಕೇಳಿಸಿತ್ತು. ಆಗ ಜಯರಾಜ್ ಮಗ ಬೆನ್ನಿಕ್ಸ್ ನನ್ನ ತಂದೆಗೆ ವಯಸ್ಸಾಗಿದೆ, ಅವರನ್ನ ಹೊಡಿಬೇಡಿ ಅಂತ ಪೊಲೀಸರ ಹತ್ರ ಅಂಗಲಾಚಿದ್ದ. ಏನಾದರೂ ಇದ್ರೆ ಕೇಸ್ ಹಾಕಿ ವಿಚಾರಿಸಿ ಅಂತ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದ. ಪೊಲೀಸರು ಬೆನ್ನಿಕ್ಸ್ ಸ್ನೇಹಿತರನ್ನ ಇಲ್ಲಿಂದ ಹೊರಟು ಹೋಗುವಂತೆ ಎಚ್ಚರಿಸಿದ್ರು. ಆಗ ಬೆನ್ನಿಕ್ಸ್ ಸ್ಟೇಷನ್ ಒಳಗೆ ಬಂದು ನೋಡಿದ್ರೆ ತನ್ನ ತಂದೆಯನ್ನ ಲಾಕಪ್ ಅಲ್ಲಿ ಹಾಕಿ ಅತಿ ಕ್ರೂರವಾಗಿ ಹೊಡೆದಿದ್ರು. ಆಗ್ಲೇ ಬೆನ್ನಿಕ್ಸ್ ಕೋಪದಿಂದ ಪೊಲೀಸರ ಮೇಲೆ ಕೂಗಾಡಿದ್ದ. ಇಷ್ಟು ಚಿಕ್ಕ ವಿಷಯಕ್ಕೆ ಸಾಯುವ ಹಾಗೆ ಹೊಡಿತೀರಾ ಅಂತ ಕೇಳಿದ್ದ. ಆಗ ಇನ್ಸ್ಪೆಕ್ಟರ್ ಆಗಿದ್ದ ಶ್ರೀಧರ್ ಎಂಬಾತ ಪೊಲೀಸರನ್ನೇ ಪ್ರಶ್ನೆ ಮಾಡುವಷ್ಟು ಧೈರ್ಯ ಇದೆಯಾ ಅಂತ ಬೆನ್ನಿಕ್ಸ್ ಮೇಲೆ ಹಲ್ಲೆ ಮಾಡೋಕೆ ಮುಂದಾಗಿದ್ದ. ಆಗ ಇನ್ಸ್ಪೆಕ್ಟರ್ ಶ್ರೀಧರ್ ಎಸ್ಐಗಳಾಗಿದ್ದ ರಘು ಗಣೇಶ್ ಹಾಗೂ ಬಾಲಕೃಷ್ಣನ್ ಸೇರ್ಕೊಂಡು ಬೆನ್ನಿಕ್ಸ್ನ 1 ಗಂಟೆವರೆಗೂ ಹೊಡೆದಿದ್ರು. ಇತ್ತ ಜಯರಾಜ್ ಪತ್ನಿ ಹಾಗೂ ಮಗಳು ಪೊಲೀಸ್ ಸ್ಟೇಷನ್ ಹತ್ರ ಬಂದು ತಮ್ಮವರನ್ನ ಬಿಟ್ಟು ಬಿಡುವಂತೆ ಕಣ್ಣೀರು ಹಾಕಿದ್ರು. ಆದ್ರೆ ಇವರನ್ನ ಪೊಲೀಸರು ಗೇಟ್ನ ಹೊರಗೆ ನಿಲ್ಲಿಸಿ ತಮ್ಮ ಅಧಿಕಾರ ದರ್ಪವನ್ನ ಮೆರೆದಿದ್ರು. ಎಸ್ಐ ಆಗಿದ್ದ ರಘು ಗಣೇಶ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಾಗಿದ್ದ ಮುರುಗನ್, ಸಾಮುದೊರೈ ಜೊತೆಗೆ ಇನ್ನೂ 5 ಜನ ಕಾನ್ಸ್ಟೇಬಲ್ಗಳು ಸೇರ್ಕೊಂಡು ಜಯರಾಜ್ ಹಾಗೂ ಬೆನ್ನಿಕ್ಸ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. 62 ವರ್ಷದ ಜಯರಾಜ್ ಹಾಗೂ 31 ವರ್ಷದ ಬೆನ್ನಿಕ್ಸ್ ಬಟ್ಟೆಯನ್ನ ಕಳಚಿ ಪೊಲೀಸರು ಅಮಾನುಷವಾಗಿ ಇವರ ಮೇಲೆ ಹಲ್ಲೆ ಮಾಡಿದ್ರು. ಸಾಲದಕ್ಕೆ ಜಯರಾಜ್ ಮಲದ್ವಾರದಲ್ಲಿ ಲಾಠಿ ತುರುಕಿ ಚಿತ್ರಹಿಂಸೆ ಕೊಟ್ಟಿದ್ರು. ಖಾಸಗಿ ಅಂಗಗಳಿಗೆ ಲಾಠಿಯಿಂದ ಹೊಡೆದು ತೀವ್ರವಾಗಿ ಚಿತ್ರಹಿಂಸೆ ಕೊಟ್ಟಿದ್ರು. ಅಂಗಾಲು, ಮಂಡಿ, ಬೆನ್ನು ಅಂತ ಎಲ್ಲೆಂದರಲ್ಲಿ ಪೊಲೀಸರು ಲಾಠಿಯಿಂದ ಬೀಸಿದ್ರು. ಈ ವೇಳೆ ಪೊಲೀಸರು ಭಯ ಹಿಡಿಸಿದ್ರು. ಬೆನ್ನಿಕ್ಸ್ ಸ್ನೇಹಿತರು ಪೊಲೀಸ್ ಸ್ಟೇಷನ್ ಹತ್ರ ಜಮಾಯಿಸ್ತಲೇ ಇದ್ರು. ನಮ್ಮವರನ್ನ ಬಿಟ್ಟು ಬಿಡಿ ಅಂತ ಅಂಗಲಾಚ್ತಿದ್ರು. ಆದ್ರೆ ಪೊಲೀಸರು ಇವರ ಮಾತು ಕೇಳದೆ ಇವರನ್ನೇ ಅವಾಚ್ಯ ಶಬ್ದಗಳಿಂದ ಬೈದು ಕಳಿಸಿದ್ರು. ಎಲ್ಲರನ್ನು ಸ್ಟೇಷನ್ ಹತ್ರದಿಂದ ಕಳಿಸೋ ಪ್ರಯತ್ನವನ್ನ ಅಂದು ಮಾಡಿದ್ರು. ಆದ್ರೆ ಲಾಯರ್ಗಳ ಒತ್ತಡದಿಂದ ಜೂನ್ 20ರಂದು ಜಯರಾಜ್ ಹಾಗೂ ಬೆನ್ನಿಕ್ಸ್ ನ ಕೋರ್ಟ್ಗೆ ಕರ್ಕೊಂಡು ಹೋಗಬೇಕಾಗಿ ಬಂದಿತ್ತು. ಆಗ ಕೋವೆಲ್ಪಟ್ಟು ಸರ್ಕಾರಿ ಆಸ್ಪತ್ರೆಗೆ ಇವರನ್ನ ಕರ್ಕೊಂಡು ಹೋಗೋಕೆ ರೆಡಿ ಮಾಡ್ತಿದ್ದಾಗ್ಲೇ ಜಯರಾಜ್ ಹಾಗೂ ಬೆನ್ನಿಕ್ಸ್ಗೆ
ನಡೆಯೋಕೆ ಸಾಧ್ಯವಾಗದೆ ಮಲಗಿಬಿಟ್ಟಿದ್ರು. ನಡೆಯೋಕೆ ಕೂಡ ಆಗದ ಸ್ಥಿತಿ ಇವರಿಗೆ ಎದುರಾಗಿತ್ತು. ಅಲ್ಲದೆ ಜಯರಾಜ್ ಮಲದ್ವಾರದಲ್ಲಿ ವಿಪರೀತವಾಗಿ ರಕ್ತಸ್ರಾವವಾಗ್ತಿತ್ತು. ಆಗ ಜಯರಾಜ್ ನನಗೆ ನಡೆಯೋಕೆ ಸಾಧ್ಯವಾಗ್ತಿಲ್ಲ, ವಿಪರೀತವಾಗಿ ನೋವಾಗ್ತಿದೆ ಅಂತ ಹೇಳಿದ್ರು. ಈ ರಾಕ್ಷಸರು ಮಾತ್ರ ಅಂದು ಕೇಳಿರ್ಲಿಲ್ಲ. ಇಲ್ಲೇ ಇದ್ರೆ ಸಾಯಿಸಿ ಬಿಡ್ತೀವಿ ಅಂತ ಈ ಪೊಲೀಸರು ಅವರನ್ನ ಹೆದರಿಸಿದ್ರು. ಬಳಿಕ ಇವರಿಬ್ಬರನ್ನ ಪೊಲೀಸ್ ವ್ಯಾನ್ ಅಲ್ಲಿ ಮಲಗಿಸಿಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ರು. ಅಲ್ಲಿ ಇವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ತಮಗೆ ಗೊತ್ತಿರೋ ಡಾಕ್ಟರ್ಗಳ ಮೂಲಕ ಕೊಡಿಸಿದ್ರು. ಇವರ ದೇಹದ ಸ್ಥಿತಿ ಪೂರ್ತಿ ಹದಗೆಟ್ಟಿದ್ರು ಸಹ ತಮಗೆ ಅನುಕೂಲವಾಗುವಂತೆ ಇಬ್ರು ಫಿಟ್ ಆಗಿದ್ದಾರೆ ಅಂತ ಸರ್ಟಿಫಿಕೇಟ್ ನ ತಗೊಂಡು ಸತ್ತಾಕುಲಂ ಜಡ್ಜ್ ಮುಂದೆ ಹಾಜರಾಗಿದ್ರು. ಆದ್ರೆ ಅಂದು ಆ ಜಡ್ಜ್ ಇವರ ಪರಿಸ್ಥಿತಿಯನ್ನ ಕಣ್ಣೆತ್ತಿಯೂ ನೋಡದೆ ಹೋಗಿದ್ದ. ಇವರು ಫಿಸಿಕಲ್ ಆಗಿ ಫಿಟ್ ಆಗಿದಾರೋ ಇಲ್ವೋ ಅಂತಾನು ನೋಡದೆ ಪೊಲೀಸರು ಹೇಳಿದಂತೆ ಸೈನ್ ಮಾಡಿಬಿಟ್ಟಿದ್ದ. ಬಳಿಕ ಪೊಲೀಸರು ಇವರನ್ನ ಯಾರ ಕಣ್ಣಿಗೂ ಬೀಳದಂತೆ ಕವರ್ ಮಾಡಿಕೊಂಡು ಕೋವಿಲ್ಪಟ್ಟು ಜೈಲಿಗೆ ಕಳಿಸಿದ್ರು. ಅಲ್ಲಿಗಾಗ್ಲೇ ಇವರ ಆರೋಗ್ಯ ತೀರಾ ಹದಗೆಟ್ಟಿತ್ತು. ಆದ್ರೂ ಜೈಲಧಿಕಾರಿಗಳಾಗ್ಲಿ ಪೊಲೀಸರಾಗ್ಲಿ ಇವರ ಬಗ್ಗೆ ತಲೆ ಕೆಡಿಸಿಕೊಂಡಿರ್ಲಿಲ್ಲ. ತಮಗೆ ಗೊತ್ತಿರೋ ಡಾಕ್ಟರ್ಗಳ ಮೂಲಕವೇ ಇವರಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ರು. ಜಯರಾಜ್ ಮಲದ್ವಾರದಿಂದ ರಕ್ತಸ್ರಾವ ತೀವ್ರವಾಗಿತ್ತು. ಇತ್ತ ಬೆನಿಕ್ಸ್ ಉಸಿರಾಟದ ತೊಂದರೆಯಿಂದ ಬಳಲೋಕೆ ಶುರು ಮಾಡಿದ್ದ. ಆಗ ಕೂಡಲೇ ಇವರಿಬ್ಬರನ್ನ ಕೋವೆಲ್ಪಟ್ಟು ಸರ್ಕಾರಿ ಆಸ್ಪತ್ರೆಗೆ ಮತ್ತೆ ದಾಖಲಿಸಿದ್ರು. ಇವರಿಬ್ಬರ ಮೆದುಳಿನಲ್ಲಿದ್ದ ನರಗಳೆಲ್ಲ ಕಟ್ಟಾಗಿ ರಕ್ತಸ್ರಾವವಾಗಿತ್ತು. ಇದರಿಂದ ಬೆನಿಕ್ಸ್ ಜೂನ್ 22ರಂದು ಸಾವನ್ನಪ್ಪಿದ್ರೆ ಮಾರನೇ ದಿನ ಹೃದಯಾಘಾತದಿಂದ ತಂದೆ ಜಯರಾಜ್ ಮೃತಪಟ್ಟಿದ್ದ. ಈ ವಿಷಯ ಗೊತ್ತಾಗ್ತಿದ್ದಂತೆ ಜಯರಾಜ್ ಬಂಧು ಬಳಗದವರು ಆಸ್ಪತ್ರೆ ಮುಂದೆ ಜಮಾಯಿಸಿದ್ರು. ಅಂದು ಇವರ ದೇಹದ ಮೇಲೆ ಆಗಿದ್ದ ಗಾಯಗಳನ್ನು ನೋಡಿದ ಪ್ರತಿಯೊಬ್ಬರು ಕೂಡ ಶಾಕ್ ಆಗಿದ್ರು. ಮಾನವ ಹಕ್ಕುಗಳ ಕಾರ್ಯಕರ್ತರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ ಮುಂದೆ ಜಮಾಯಿಸಿದ್ರು. ಪೊಲೀಸರ ವರ್ತನೆ ಬಗ್ಗೆ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದೊಂದು ಘಟನೆಯಿಂದ ಇಡೀ ತಮಿಳುನಾಡಿನ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವಂತಾಗಿತ್ತು. ಈ ಘಟನೆ ನಡೆಯುತ್ತಿದ್ದಂತೆ ತಮಿಳುನಾಡಿನ ಹೋಮ್ ಡಿಪಾರ್ಟ್ಮೆಂಟ್ ಕೂಡ ಸೈಲೆಂಟ್ ಆಗಿ ಹೋಗಿತ್ತು. ಮೇಲಧಿಕಾರಿಗಳು ಹಾಗೂ ಹಿರಿಯ ಅಧಿಕಾರಿಗಳೆಲ್ಲ ಸೇರಿ ಇವರನ್ನ ತರಾಟೆಗೆ ತಗೊಂಡಿದ್ರು. ಸರ್ಕಾರದ ಮೇಲೆ ವಿಪಕ್ಷಗಳು ಗುಡುಗಿದ್ವು. ಇದೊಂದು ಘಟನೆಯಿಂದ ಇಡೀ ತಮಿಳುನಾಡಿಗೆ ಬೆಂಕಿ ಬಿದ್ದಂತಾಗಿತ್ತು. ಕೊನೆಗೆ ಮದ್ರಾಸ್ ಹೈಕೋರ್ಟ್ ಹಾಗೂ ಮದುರೈನ ಬೆಂಚ್ ಜಂಟಿಯಾಗಿ ಸುಮೋಟೋ ಕೇಸ್ನ ದಾಖಲಿಸಿಕೊಂಡು ತನಿಖೆ ನಡೆಸೋಕೆ ಆದೇಶಿಸಿತ್ತು. ಆಗ ತಮಗೆ ಶಿಕ್ಷೆ ಬೀಳುತ್ತೆ ಅಂತ ಗ್ರಹಿಸಿದ ಈ ಪೊಲೀಸರು ವಿಚಾರಣೆಗೆ ಸಹಕರಿಸದೆ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡೋಕೆ ಮುಂದಾಗಿದ್ರು. ಜೊತೆಗೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ನ ಹೆದರಿಸಿ ಕೇಸ್ಗೆ ಹಾಜರಾಗದಂತೆ ಓಡಾಡ್ಕೊಂಡಿದ್ರು. ಹೀಗಾಗಿ ಅವರು ವಿಚಾರಣೆಗೆ ಬರ್ತಿಲ್ಲ ಹಾಗೂ ತನಿಖೆಗೆ ಸಹಕರಿಸ್ತಿಲ್ಲ ಅಂತ ಲಾಯರ್ ಕೋರ್ಟ್ ಮುಂದೆ ಹೇಳಿದ್ರು. ಆಗ ಪೊಲೀಸರ ವರ್ತನೆ ಮೇಲೆ ಕೋಪಗೊಂಡ ಹೈಕೋರ್ಟ್ ಉನ್ನತ ಸ್ಥಾನವು ಈ ಕೇಸ್ನ ತಾವೇ ತನಿಖೆ ನಡೆಸೋದಾಗಿ ಹೇಳಿ ಸಿಬಿಐಗೆ ಕೇಸ್ನ ವರ್ಗಾಯಿಸಿತ್ತು. ಎಲ್ಲಾ ಪೊಲೀಸ್ ಅಧಿಕಾರಿಗಳು ಕೆಲಸ ಕಳ್ಕೊಂಡ್ರು. ಆಗ್ಲೇ ಈ ಕೇಸಲ್ಲಿ ಆರ್ ರೇವತಿ ಅನ್ನೋ ಮಹಿಳಾ ಕಾನ್ಸ್ಟೇಬಲ್ ಒಬ್ರು ಎಂಟ್ರಿ ಆಗಿದ್ರು. ಘಟನೆ ನಡೆದ ದಿನ ಈಕೆ ಸ್ಟೇಷನ್ಗೆ ಹೆಡ್ ಕಾನ್ಸ್ಟೇಬಲ್ ಆಗಿದ್ರು. ಸಿಬಿಐ ವಿಚಾರಣೆ ಶುರುವಾಗ್ತಿದ್ದಂತೆ ರೇವತಿ ತನ್ನ ಒಳಗೆ ಇದ್ದ ಮಾನವೀಯತೆಯನ್ನ ತೋರಿಸಿದ್ರು. ಪ್ರಜೆಗಳಿಗೆ ಪೊಲೀಸರ ಮೇಲೆ ಇರೋ ಕೆಟ್ಟ ಅಭಿಪ್ರಾಯವನ್ನ ಹೋಗಲಾಡಿಸಬೇಕು ಅಂತ ನಿರ್ಧರಿಸಿದ್ರು. ತಾನು ಜೈಲಿನಲ್ಲಿ ಅಂದು ಕಂಡ ಪ್ರತಿಯೊಂದು ದೃಶ್ಯವನ್ನ ಸಿಬಿಐ ಅಧಿಕಾರಿಗಳ ಮುಂದೆ ಇಂಚಿಂಚಾಗಿ ವಿವರಿಸಿದ್ರು. ಸ್ಟೇಷನ್ ಒಳಗೆ ರಾತ್ರಿ ಎಲ್ರು ಮೃಗಗಳಂತೆ ಮೇಲೆ ಬಿದ್ದು ಜಯರಾಜ್ ಹಾಗೂ ಬೆನ್ನಿಕ್ಸ್ ನ ಹೊಡೆದಿದ್ದಾಗಿ ರೇವತಿ ಸಿಬಿಐ ಅಧಿಕಾರಿಗಳ ಮುಂದೆ ಹೇಳಿದ್ರು. 10 ಮಂದಿ ಪೊಲೀಸರು ಅಮಾಯಕರಾದ ತಂದೆ ಮಗನಿಗೆ ಹೇಗೆಲ್ಲ ಹಿಂಸೆ ಕೊಟ್ರು ಅಂತ ವಿವರಿಸಿದ್ರು. ಅಲ್ಲದೆ ಎಲ್ಲೆಲ್ಲಿ ರಕ್ತದ ಕಲೆಗಳನ್ನ ಒರೆಸಿದ್ರು ಅಂತಾನು ಸಿಬಿಐ ಅಧಿಕಾರಿಗಳಿಗೆ ತೋರಿಸಿದ್ರು. ಆಗ್ಲೇ ಈಕೆ ಸಿಬಿಐ ಅಧಿಕಾರಿಗಳಿಗೆ ಇನ್ನೊಂದು ವಿಚಾರವನ್ನು ಹೇಳಿದ್ರು. ಇವರನ್ನ ಕರ್ಕೊಂಡು ಬಂದ ದಿನ ರಾತ್ರಿ ಸಮಯದಲ್ಲಿ ಸಿಸಿ ಕ್ಯಾಮೆರಾಗಳಲ್ಲಿದ್ದ ಫ್ರೀಕ್ವೆಂಟ್ ಡಿಲೀಟ್ ಆಪ್ಷನ್ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡಿದ್ರಂತೆ. ಅಂದ್ರೆ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗ್ತಿದ್ದ ಫುಟೇಜ್ ನ ಮ್ಯಾನ್ಯುಯಲ್ ಆಗಿ ಡಿಲೀಟ್ ಮಾಡದೆ ಆಟೋ ಡಿಲೀಟ್ ಆಪ್ಷನ್ ಗೆ ಅದನ್ನ ಬದಲಾಯಿಸಿ ಗಂಟೆಗೆ ಒಂದು ಸಲ ವಿಡಿಯೋ ಡಿಲೀಟ್ ಆಗುವಂತೆ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡಿದ್ರಂತೆ. ಹೀಗಾಗಿ ಸ್ಟೇಷನ್ ಒಳಗೆ ಇದ್ದ ಕ್ಯಾಮೆರಾಗಳಲ್ಲಿ ರೆಕಾರ್ಡ್ ಆಗ್ತಿದ್ದ ವಿಡಿಯೋ ಕೂಡಲೇ ಡಿಲೀಟ್ ಆಗಿ ಬಿಡುತ್ತಿತ್ತು. ಅಂದು ಒಬ್ಬ ಕಾನ್ಸ್ಟೇಬಲ್ ಹೋಗಿ ಖಾರದ ಪುಡಿಯನ್ನ ತಂದಿದ್ದ. ಆಗ ತಂದೆ ಮಗನ ಬಟ್ಟೆ ಬಿಚ್ಚಿ ಆ ಖಾರದ ಪುಡಿಯನ್ನ ಇವರ ಮೈಗೆ ಸವರಿ ಹೇಗೆಲ್ಲ ಹಿಂಸೆ ಕೊಟ್ರು ಅಂತಾನು ರೇವತಿ ವಿವರಿಸಿದ್ರು. ಇದರಿಂದ ಈ ಕೇಸ್ ಇನ್ನೊಂದು ಹಂತಕ್ಕೆ ತಿರುಗಿತ್ತು. ಅಲ್ಲಿಗಾಗ್ಲೇ ರೇವತಿ ಮೇಲೆ ಉನ್ನತಾಧಿಕಾರಿಗಳು ಕೂಡ ಪ್ರೆಷರ್ ಹಾಕೋಕೆ ಶುರು ಮಾಡಿದ್ರು. ಆಗ ಸಿಬಿಐ ಅಧಿಕಾರಿಗಳು ಅವರನ್ನ ಎಚ್ಚರಿಸಿದ್ರಿಂದ ಆ ಅಧಿಕಾರಿಗಳು ಸುಮ್ಮನಾಗಿ ಹೋಗಿದ್ರು. ಪೊಲೀಸರ ಮೇಲೆ ನಂಬಿಕೆ ಬರಬೇಕು ಅಂದ್ರೆ ತಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿರೋ ನೀಚರಿಗೆ ಶಿಕ್ಷೆಯಾಗಬೇಕು ಅಂತಾನೆ ರೇವತಿ ಈ ಕೇಸಲ್ಲಿ ಪ್ರಮುಖವಾದ ಸಾಕ್ಷಿಯಾಗಿದ್ರು. ಇಲ್ಲಿ ಕೋವೆಲ್ಪಟ್ಟಿ ಸಬ್ ಜೈಲ್ನ ಸೂಪರಿಂಟೆಂಡೆಂಟ್ ಕೂಡ ಈ ಕೇಸ್ಗೆ ಇನ್ನೊಂದು ಟ್ವಿಸ್ಟ್ ಕೊಟ್ಟಿದ್ರು. ಅವರು ಹೇಳಿದ ಪ್ರಕಾರ ಜಯರಾಜ್ ಹಾಗೂ ಬೆನ್ನಿಕ್ಸ್ ಯಾವ ಸ್ಥಿತಿಯಲ್ಲಿ ಜೈಲಿಗೆ ಬಂದಿದ್ರು, ಅವರ ಆರೋಗ್ಯ ಪರಿಸ್ಥಿತಿ ಹೇಗಿತ್ತು ಅಂತೆಲ್ಲ ಸಿಬಿಐ ಅಧಿಕಾರಿಗಳ ಮುಂದೆ ವಿವರಿಸಿದ್ರು. ಇದರಿಂದ ಸಿಬಿಐ ತನಿಖೆ ಚುರುಕಾಗಿ ಹಾಗೂ ವೇಗವಾಗಿ ಸಾಗಿತ್ತು. ಕೊನೆಗೆ ಈ ಕೇಸ್ನ ತನಿಖೆ ಮಾಡಿ ಮುಗಿಸಿದ ಸಿಬಿಐ ಅಧಿಕಾರಿಗಳು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ 2000 ಪೇಜ್ಗಳಷ್ಟು ಚಾರ್ಜ್ ಶೀಟ್ ನ ಕೋರ್ಟ್ ಮುಂದೆ ಸಲ್ಲಿಸಿದ್ರು. ಒಟ್ಟು 150 ಸಾಕ್ಷಿಗಳನ್ನ ಕಲೆ ಹಾಕಿದ್ರು. ಆದ್ರೆ ಇದರಲ್ಲಿ
ರೇವತಿ ಸಾಕ್ಷಿ ಮಾತ್ರ ಬಲವಾಗಿತ್ತು. ಆಗ ಕೋರ್ಟ್ ಪೊಲೀಸರೇ ಅಪರಾಧಿಗಳು ಅಂತ 9 ಜನ ಪೊಲೀಸರಿಗೆ ಮರಣದಂಡನೆಯನ್ನ ವಿಧಿಸಿತ್ತು. ಆದ್ರೆ ಈ ಕೇಸ್ ಶುರುವಾಗ್ತಿದ್ದಂತೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೊರೋನಾದಿಂದ ಮೃತಪಟ್ಟಿದ್ದ. ಕಳೆದ 5 ವರ್ಷದಿಂದ ನಡೀತಿದ್ದ ಈ ಕೇಸಲ್ಲಿ ಕೊನೆಗೆ ಪೊಲೀಸರೇ ಅಪರಾಧಿಗಳಾಗಿದ್ರು. ತೀರ್ಪು ಕೊಡೋ ಸಮಯದಲ್ಲಿ ನ್ಯಾಯಾಧೀಶರು ಪೊಲೀಸರಿಗೆ ಕಿವಿ ಮಾತು ಹೇಳಿದ್ರು. ಅಧಿಕಾರ ಕೈಯಲ್ಲಿದ್ದಾಗ ಮೈಮೇಲೆ ಎಚ್ಚರದಿಂದಿರಬೇಕು, ಆದ್ರೆ ಅದನ್ನ ಬಿಟ್ಟು ಅಮಾಯಕರಿಗೆ ಹಿಂಸೆ ಕೊಡಬಾರ್ದು. ಇದು ಸಾಮಾನ್ಯವಾದ ಟಾರ್ಚರ್ ಅಲ್ಲ, ಇದನ್ನ ನೋಡ್ತಿದ್ರೆ ಸೇಡಿನಿಂದ ಕೊಲೆ ಮಾಡಿದ ಹಾಗಿದೆ ಅಂತ ನ್ಯಾಯಾಲಯವು ಅಭಿಪ್ರಾಯಪಟ್ಟಿತ್ತು. ಅಲ್ಲದೆ ಈ ಘಟನೆಯಿಂದ ಜನಗಳನ್ನ ಭಯಪಡಿಸುವ ಕೆಲಸವನ್ನ ಪೊಲೀಸರು ಮಾಡಿದ್ರು ಅಂತಾನು ನ್ಯಾಯಾಲಯವು ಹೇಳಿತ್ತು. ಖುದ್ದಾಗಿ ಹೈಕೋರ್ಟ್ ಈ ಕೇಸ್ನ ಮಾನಿಟರ್ ಮಾಡಿದ್ರಿಂದ ಪೊಲೀಸರ ಕುತ್ತಿಗೆಗೆ ಹಗ್ಗ ಬಿದ್ದಿತ್ತು. ಇಲ್ಲದಿದ್ರೆ ಇದೇ ಪೊಲೀಸ್ ನಾಯಿಗಳು ಸೇರ್ಕೊಂಡು ಈ ಕೇಸ್ನ ಮುಚ್ಚಿ ಹಾಕಿ ಬಿಡ್ತಿದ್ವು. ಆದ್ರೆ ಈ ಕೇಸ್ನ ದಾರಿ ತಪ್ಪೋಕೆ ಬಿಡದ ಕೋರ್ಟ್ ಇನ್ಮುಂದೆ ಪೊಲೀಸರು ತಪ್ಪು ಮಾಡದಂತೆ ಎಚ್ಚರಿಕೆಯ ಪಾಠವನ್ನ ಕೊಟ್ಟಿತ್ತು. ಸಾಮಾನ್ಯರಿಗೆ ಕಾನೂನಿನ ಮೇಲೆ ನಂಬಿಕೆ ಮೂಡುವಂತೆ ಮಾಡಿತ್ತು. ಈ ಕೇಸಲ್ಲಿ ಹೋರಾಡಿದವರೆಲ್ಲ ಇವರಿಗೆ ಮರಣದಂಡನೆಯಾಗಿದ್ದು ನೋಡಿ ಸಂತೋಷವನ್ನ ವ್ಯಕ್ತಪಡಿಸಿದ್ರು. ಅಲ್ಲದೆ ತಮಗೆ ನ್ಯಾಯ ಕೊಡಿಸಿದ ಕಾನೂನು ವ್ಯವಸ್ಥೆಗೆ ಜಯರಾಜ್ ಕುಟುಂಬಸ್ಥರು ಹಾಗೂ ಸ್ನೇಹಿತರು ತಮ್ಮ ಕಣ್ಣೀರಿನ ಮೂಲಕ ಧನ್ಯವಾದವನ್ನ ತಿಳಿಸಿದ್ರು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.